ಪರದೇಶಿಯ ಪೊರೆ ಕರುಣಾಳುವೆ ಪೊರೆ ಪರದೇಶಿಯ ಪೊರೆ ಪರದೇಶಿಯ ಪೊರೆ ಕರುಣಾಳುವೆ ಪೊರೆಯಲ್ಲ ತಾಯಿಯೇ ಚಿರಬಾಗಿ ನಮಿಸುವೆ ಪೊರೆಯಲ್ಲ ತಾಯಿಯೇ ಚಿರಬಾಗಿ ನಮಿಸುವೆ ಪೊರೆ ಪರದೇಶಿಯೇ ಸ್ವಾಮಿ, ಚಿಂತೆಯನ್ನು ಬಿಡಿ. ಆ ಪರಮಾತ್ಮನು ನಿಮ್ಮನ್ನು ಎಂದಿಗೂ ಕೈ ಬಿಡದೆ ಕಾಪಾಡು. ಅಮ್ಮ, ನಮ್ಮನ್ನು ಕಾಪಾಡುತ್ತಿರುವ ನೀವೇ ತಂದೆ ತಾಯಿಗಳೆಂದು ನಂಬಿರುವೆನು ತಾಯೇ, ನಂಬಿರುವೆನಮ್ಮ. ಓಹೋ, ನಮ್ಮ ಮಾವನವರು ಇತ್ತಲೇ ಬರುತ್ತಾರೆ. ಮಾವನವರಿಗೆ ನಮಸ್ಕರಿಸರು. ಮಾವನವರೇ, ಹೋದ ಕಾರ್ಯವು ಏನಾಯಿತು ಮಾವನವರೇ? ನಿನ್ನ ಪತಿವ್ರತಾ ಧರ್ಮಕ್ಕೆ ಅನುಸಾರವಾಗಿ ಚಂದ್ರಸೇನ ಮಹಾರಾಜರು ಅವರಿಗೆ ಅನ್ನ ನೀರು ಕೊಡುವಂತೆ ಆಜ್ಞಾಪಿಸಿರುವರು ಅಮ್ಮ. ನೀನು ಅವರ ಸೌಕರ್ಯವನ್ನು ನೋಡಮ್ಮ. ಹಾಗೆ ಆಗಲಿ ಮಾವನವರೇ. ತೇಲಿಸುತ್ತದೆ ಮಾತ್ಮರೇ, ನನ್ನದೊಂದು ವಿಜ್ಞಾಪನೆ. ಹೇಳಿ. ನಾನಿಲ್ಲಿರುವನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬಾರದೆಂದು ಹೇಳಿಕೊಳ್ಳುವೆನು. ಆಗಬಹುದು. ಹಾಗಾದರೆ ನನ್ನ ಗಾಣದ ಮೇಲೆ ಕುಳಿತು ಗಾಣವನ್ನು ಹೇಳಿದರೆ ಯಾರಿಗೂ ಗೊತ್ತಾಗುವುದಿಲ್ಲ ಮಾತ್ಮರೇ. ಹಾಗಾದರೆ ನನ್ನನ್ನು ಬೇಗನೆ ಗಾಣದ ಮೇಲೆ ಎತ್ತು ಕುಳ್ಳಿರಿಸಿ ಬಲದ ಮುಂಡಕ್ಕೆ ಬಾರುಗೋಲನ್ನು, ಎಡದ ಮುಂಡಕ್ಕೆ ಎತ್ತುಗಳ ಹಗ್ಗವನ್ನು, ನನ್ನ ದೇಹವನ್ನು ಅಗಲವಾದ ಹಗ್ಗದಿಂದ ಬಂಧಿಸಿದೆ. ನನ್ನ ಬಾಯಿ ಜರ್ಬಿನಿಂದ ಎತ್ತುಗಳನ್ನು ಹೊಡೆಯುವೆನು. ಆಗಬಹುದು. ಕಷ್ಟ ಬಂದಿತೆಂದಳದಿರು ಮರುಳೇ ಮಾರುಳೆ ಮಾರುಳೆ ಚಿಂತೆಯನ್ನು ಬಿಡು, ಆ ಪರಮಾತ್ಮನನ್ನು ಧ್ಯಾನ ಮಾಡು. ದರೆಯೋಳ್ ಹರಿಚಂದ್ರನೋ ದರೆಯೋಳ್ ಹರಿಚಂದ್ರನೋ ಇರ್ಲಿ ಬಿಡಪ್ಪ. ದರೆಯೋಳ್ ಹರಿಚಂದ್ರನೋ ಸ್ಮಶಾನವಂ ಕಾಯ್ದು ಜೀವಿಸಲಿಲ್ಲವೇ ಮಾರೋಳೆ ಮಾರೋಳೆ ಮರುಳೆ, ದುಃಖಿಸಬೇಡ, ಚಿಂತೆಯನ್ನು ಬಿಡು. ಹಿಂದೆ ಹರಿಶ್ಚಂದ್ರನು ಚಾಂಡಾಳನ ಮನೆಯಲ್ಲಿ ಹಲವು ಕೆಲಸಗಳನ್ನು ಮಾಡಿಕೊಂಡು ತನ್ನ ಸತ್ಯವನ್ನು ತಾನು ಕಾಪಾಡಿಕೊಳ್ಳಲಿಲ್ಲವೇ? ಚಿಂತೆಯನ್ನು ಬಿಡು, ಆ ಪರಮಾತ್ಮನನ್ನು ಧ್ಯಾನ ಮಾಡು. ದರೆಯೋಳ್ ವರ ಪಾಂಡವರು ದರೆಯೋಳ್ ವರ ಪಾಂಡವರು ಪಾಂಡವರು 12 ವರ್ಷ ವನವಾಸವಂ ಮಾಡಿ ಜೀವಿಸಲಿಲ್ಲವೇ ಮಾರೋಳೆ ಮಾರೋಳೆ ಮರುಳೆ, ದುಃಖಿಸಬೇಡ, ಚಿಂತೆಯನ್ನು ಬಿಡು. ಆ ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ಆ ಪರಮಾತ್ಮನನ್ನು
ಜರಿದು ಚಪ್ಪಾಳೆಯನ್ನು ಹೊಡೆಯುವಾಗ ನಿನ್ನ ಅಹಂಕಾರವು ಹೇಗಿತ್ತು ಮರುಳೆ? ಎಲೆ ಬಸವಣ್ಣನವರೇ, ನೀವೇಕೆ ಕಣ್ಣೀರಿಡುತ್ತಿರುವಿರಿ? ಹೊಡಿರಿ ಗಾಣವನ್ನು. ನಡೆ ನಡೆ ಬಸವಣ್ಣ ಒಡೆಯುವೆ ಗಾಣವ, ನಡೆ ನಡೆ ಬಸವೇಶ. ನಡೆ ನಡೆ ಬಸವೇ ನಡೆಯುವೆ ಗಾಣವ, ನಡೆ ನಡೆ ಬಸವೇಶ. ನುಡಿಸ ಬಸವೇಶ ಬಸವೇಶ. ಒಡೆಯಲು ಕೈಗಳಿಲ್ಲ, ನಡೆಯಲು ಕಾಲಿಲ್ಲ. ಒಡೆಯಲು ಕೈಗಳಿಲ್ಲ, ಒಡೆಯಲು ಕಾಲಿಲ್ಲ. ಬಾಯಿ ಜರ್ಬೀನಿಂದ ಒಡೆಯುವೆ ಗಾಣವ, ಬಾಯಿ ಜರ್ಬೀನಿಂದ ಒಡೆಯುವೆ ಗಾಣವ. ನಡೆ ನಡೆ ಬಸವೇಶ ನಂದೀಶ ಬಸವೇಶ ಬಸವೇಶ. ಲೋಡೆ ಸಗಿಯೇ ಕೋಗಿಲೆ ಗಾನ ಮಿಡಿಯುತ್ತಿದೆ ಎನ್ನಾದ ವೀಣ. ಲೋಡೆ ಸಗಿಯೇ ಕೋಗಿಲೆ ಗಾನ ಮಿಡಿಯುತ್ತಿದೆ ಎನ್ನಾದ ವೀಣ. ಸುರಯೌವನವೇ ಲಾವಣ್ಯವನೇ ಈ ಉದ್ಯಾನ ನೋಡು, ಎಷ್ಟು ಸುಂದರವಾಗಿರುವುದಲ್ಲ? ಆನಂದ ಆನಂದ ಸೊಬಗಿನ ಜೀವನ ಈಗಿನ ಆನಂದ.
ಆಗು. ಹಾಗೆ ಆಗಲಿ ದೇವಿ. ಈ ದಿನ ನನ್ನ ಶರೀರವು ಬಹಳ ಸಂತೋಷದಿಂದಿರುವುದು. ಇದೇ ಸಮಯದಲ್ಲಿ ಜ್ಯೋತಿಯ ಕರುಣಿಸು ಪರಮಾತ್ಮ, ಜ್ಯೋತಿಯ ಕರುಣಿಸು ಪರಮಾತ್ಮ, ಸೋತಿದೆ ಜಗದೊಳು ಎಲ್ಲಾತ್ಮ, ಸೋತಿದೆ ಜಗದೊಳು ಎಲ್ಲಾತ್ಮ, ಜ್ಯೋತಿಯ ಕರುಣಿಸು ಪರಮಾತ್ಮ. ನಾ ಕಡೆ ತೋಬಲೆ ನಲ್ಲಿಸಲಿ ಜ್ಯೋತಿ, ನಾ ಕಡೆ ತೋಬಲೆ ನಲ್ಲಿಸಲಿ ಜ್ಯೋತಿ, ವ್ಯಾಕುಲ ಹಳ್ಳಿಯು ಶ್ರೀ ಶನಿರಾಯ, ವ್ಯಾಕುಲ ಹಳ್ಳಿಯು ಶ್ರೀ ಶನಿದೇವ, ಜ್ಯೋತಿಯ ಕರುಣಿಸು ಪರಮಾತ್ಮ, ಸೋತಿದೆ ಜಗದೊಳು ಎಲ್ಲಾತ್ಮ, ಸೋತಿದೆ ಜಗದೊಳು ಎಲ್ಲಾತ್ಮ, ಜ್ಯೋತಿಯ ಕರುಣಿಸು ಪರಮಾತ್ಮ. ಮಹಾಪ್ರಭು, ಮಹಾಪ್ರಭು ನಮಸ್ಕರಿಸುವೆನು. ಅಮ್ಮ, ನೀನು ಯಾರು ತಾಯಿ? ನಾನು ಪದ್ಮಾವತಿ ಸಖಿಯು. ಪದ್ಮಾವತಿ ಎಂದರೆ ಯಾರ ಮಗಳಮ್ಮ? ಚಂದ್ರಸೇನನ ಮಗಳು ಸಖಿ ನಾನು. ಅಮ್ಮ, ನಾನು ಬರಬೇಕಾದರೆ ನನ್ನ ಒಡೆಯನಾದ ತೇಲಿಸಿಟ್ಟರ ಅಪ್ಪಣೆಯಾಗಬೇಕು. ತೇಲಿಸಿಟ್ಟರೆ ಆತ್ಮರೇ, ವಿಚಾರವು ಮುಗಿದ ನಂತರ ಪುನಃ ನನ್ನನ್ನು ಇಲ್ಲಿಗೆ ಕರೆತರುವಂತೆ ಆಜ್ಞಾಪಿಸಿರಿ. ಆಗಬಹುದು. ಸಖಿಯರೇ, ವಿಚಾರ ಮುಗಿದ ಮೇಲೆ ಈ ಮಾತ್ಮರನ್ನು ಮತ್ತೆ ಇಲ್ಲಿಗೆ ಕರೆದುಕೊಂಡು ಬರುವರಾಗಿ. ಆಗಬಹುದು. ತೇಲಿಶೆಟ್ಟರ ಮನೆಯಲ್ಲಿ ಆಡಿದ ಆ ರಾಗವನ್ನು ಪುನಃ ಕೇಳಬೇಕೆಂಬ ಆಸೆ ಆಗಿರುವುದು. ಆ ದೀಪಕಮಲದ ರಾಗವನ್ನು ಪಾಡಬೇಕೆಂದು ಇದೋ ನಿಮ್ಮಲ್ಲಿ ಬೇಡಿಕೊಳ್ಳುವುದು. ಆಗಬಹುದು. ನಾ ಕಡೆ ತೋಬಲೆ ನಲಿಸಲಿ ಜ್ಯೋತಿ, ನಾ ಕಡೆ ತೋಬಲೆ ನಲಿಸಲಿ ಜ್ಯೋತಿ, ವ್ಯಾಕುಲ ಹಳ್ಳಿಯು ಶ್ರೀ ಶನಿರಾಯ, ವ್ಯಾಕುಲ ಹಳ್ಳಿಯು ಶ್ರೀ ಶನಿರಾಯ, ಜ್ಯೋತಿಯ ಕರುಣಿಸು ಪರಮಾತ್ಮ, ಸೋತಿದೆ ಜಗದೊಳು ಎಲ್ಲಾತ್ಮ, ಜ್ಯೋತಿದೆ ಜಗದೊಳು ಎಲ್ಲಾತ್ಮ, ಜ್ಯೋತಿಯ ಕರುಣಿಸು ಪರಮಾತ್ಮ, ಜ್ಯೋತಿಯ ಕರುಣಿಸು, ಜ್ಯೋತಿಯ ಕರುಣಿಸು, ಜ್ಯೋತಿಯ ಕರುಣಿಸು, ಜ್ಯೋತಿಯ ಕರುಣಿಸು ಪರಮಾತ್ಮ. ನಾನು ಹಾಡಿದ ರಾಗಕ್ಕೆ ಪದ್ಮಾವತಿಯು ನಿದ್ರಿಸುತ್ತಿರುವಳು. ಇರಲಿ, ಇದೇ ಸಮಯದಲ್ಲಿ ನಾನು ಅಧಿಕ ಸ್ಥಿತಿಯಲ್ಲಿ ಕುಳಿತು ಆ ಪರಮಾತ್ಮನನ್ನು ಧ್ಯಾನಿಸುವೆನು. ನಾನು ಅಧಿಕ ಸ್ಥಿತಿಯಲ್ಲಿ ಕುಳಿತು ಆ ಪರಮಾತ್ಮನನ್ನು ಧ್ಯಾನಿಸುವೆನು. ದೇವ ದೇವನೇ ದುರಿತ ಬಾಂಧವನೇ, ಕಾಯುವುದನೆಯ ತಪ ಬಾ
ದೇವಾ ದೇವಾ ಮೆರೆವ ಗ್ರಹಗಳಿಗೆಲ್ಲ ಹಿರಿಯನು ನೀನೆಂದರಿಯದೆ ಜರಿದು ಆಡಿದೆನಲ್ಲೋ ಮೆರೆವ ಪುರದೋಳ್ ಜಗದೇ ದೇವಾ ದೇವಾ ಪರಮಾತ್ಮ ಬೇಗನೆ ಬಂದು ನನ್ನನ್ನು ಕಾಪಾಡು ತಂದೆ, ಕಾಪಾಡು. ಪರಮಾತ್ಮ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನಿನಗೆ ಬೇಕಾದ ವರವನ್ನು ಕೇಳು, ನಾನು ಕೊಡುವೆನು. ಪರಮಾತ್ಮ, ನನಗೆ ಕೊಟ್ಟಂತಹ ಕಷ್ಟವನ್ನು ಯಾವ ನರಮನುಷ್ಯರಿಗಾಗಲಿ ಜೀವಜಂತುಗಳಿಗಾಗಲಿ ಕೊಡಬೇಡಕ್ಕೆಂದು ಬೇಡಿಕೊಳ್ಳುವೆನು. ಪರಮಾತ್ಮ, ಬೇಡಿಕೊಳ್ಳುವೆನಪ್ಪ. ವಿಕ್ರಮ, ಪರಮಾತ್ಮ, ಇದಕ್ಕೊಂದು ಇತಿಹಾಸವಿರುವುದು ಕೇಳು. ಬಿಡು ಬಿಡು ದೋಗೂಡವನು ಮನೋಜ, ಬಿಡು ಬಿಡು ದೋಗೂಡವನು, ನಿನ್ನ ಮನದೊಳು ತಾಪವ ಪರಿಹರಿಸುವೆ ನಾನು. ನಿನ್ನ ಮನದೊಳು ತಾಪವ ಪರಿಹರಿಸುವೆ ನಾನು. ಬಿಡು ಬಿಡು ದುಗುಡವನು ಮನುಜ, ಬಿಡು ಬಿಡು ದುಗುಡವನು. ಧರಣಿಯ ನಾಳಿದ ವರಹರಿಶ್ಚಂದ್ರನ, ಧರಣಿಯ ನಾಳಿದ ವರಹರಿಶ್ಚಂದ್ರನ ಕಾಡಿಸಿ ಕಾಡಿಸಿ ಮಸಣದೊಳಿರಿಸಿದೆ. ಧರಣಿಯ ನಾಳಿದ ವರಹರಿಶ್ಚಂದ್ರನ ಕಾಡಿಸಿ ಕಾಡಿಸಿ ಮಸಣದೊಳಿರಿಸಿದೆ. ನಳ ಮಹಾರಾಜನ ನರಕದಿ ನೋಯಿಸಿ, ನಳ ಮಹಾರಾಜನ ನರಕದಿ ನೋಯಿಸಿ ರಾಜ್ಯವ ಕೊಡಿಸಿದೆ ಪುಷ್ಕರಗೆ. ರಾಜ್ಯವ ಕೊಡಿಸಿದೆ ಪುಷ್ಕರಗೆ. ಬಿಡು ಬಿಡು ದುಗುಡವನು ಮನೋಜ, ಬಿಡು ಬಿಡು ದುಗುಡವನು. ಉತ್ತಮರೊಳಗತಿ ಉತ್ತಮ ನೀನಾಗಿ, ಉತ್ತಮರೊಳಗತಿ ಉತ್ತಮ ನೀನಾಗಿ, ಎನ್ನ ಮನವ ಗೆದ್ದ ನಿನ್ನ ಸರಿಸಮರಿಲ್ಲಯ್ಯ. ಎನ್ನ ಮನವ ಗೆದ್ದ ನಿನ್ನ ಸರಿಸಮರಿಲ್ಲಯ್ಯ. ಬಿಡು ಬಿಡು ದುಗುಡವನು ಮನೋಜ, ಬಿಡು ಬಿಡು ದುಗುಡವನು. ನಿನ್ನ ಮನದೊಳು ತಾಪವ ಪರಿಹರಿಸುವೆ ನಾನು. ನಿನ್ನ ಮನದೊಳು ತಾಪವ ಪರಿಹರಿಸುವೆ ನಾನು. ಬಿಡು ಬಿಡು ದುಗುಡವನು ಮನೋಜ, ಬಿಡು ಬಿಡು ದುಗುಡವನು. ವಿಕ್ರಮ, ಪರಮಾತ್ಮ, ಪಾಂಡವರು, ಹರಿಶ್ಚಂದ್ರ, ನಳಮಹಾರಾಜರು ಇಂಥವರನ್ನು ಪಿಡಿದ ನಾನು ಕೊನೆಯಲ್ಲಿ ಪ್ರತ್ಯಕ್ಷವಾದಾಗ ಅವರವರ ದೇಶಕೋಶಗಳನ್ನು ಕೇಳಿಕೊಂಡರೆ ಹೊರತು ನಿನ್ನ ಹಾಗೆ ಪರೋಪಕಾರವನ್ನು ಯಾರೂ ಬಯಸಲಿಲ್ಲ.
ನಿನಗೆ ಬೇಕಾದ ವರವನ್ನು ಕೇಳು, ನಾನು ಕೊಡುವೆನು. ಪರಮಾತ್ಮ, ತಮ್ಮ ದಿವ್ಯವಾದ ಪಾದಗಳಿಗೆ ನಮಸ್ಕರಿಸೋಣವೆಂದರೆ ಪಾಪಿಯಾದ ನನಗೆ ಕರಾಚರಣೆಗಳೇ ಇಲ್ಲವಲ್ಲ ದೇವ, ಕರಾಚರಣೆಗಳೇ ಇಲ್ಲವಲ್ಲ. ವಿಕ್ರಮ, ಅತ್ತ ನೋಡು, ನಿನಗೆ ಹೋಗಿದ್ದ ಕೈಕಾಲುಗಳು ಹಿತ್ತಲೇ ಬರುತ್ತಿರುವು. ಜಯ ಜಯ ಸರಿದೆ ಸಂದರ್ಶನದೇ ನಾಮೆರೆದು ಧನ್ಯನ ದೇವಾ ನಮಸ್ತೆ 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 ನಮಃ. ವಿಕ್ರಮ, ಹೇಳು ಮೇಲೆ. ಹೇಳಿದ ವರವನ್ನು ಕೊಡುವೆನು, ಹೇಳು. ಪರಮಾತ್ಮ, ನನ್ನದೊಂದು ಕೋರಿಕೆ ದೇವ. ಅದೇನು ಹೇಳು ನಾವು ವಿಕ್ರಮ. ಪರಮಾತ್ಮ, ಪ್ರತಿ ಶನಿವಾರವೂ ತಮ್ಮ ಪೂಜೆಯನ್ನು, ಪ್ರತಿ ಸೋಮವಾರವೂ ಬಸವಣ್ಣನವರ ಪೂಜೆಯನ್ನು ನನ್ನ ನಗರದಲ್ಲಿ ನಡೆಯುವಂತೆ ಆಜ್ಞಾಪಿಸುತ್ತಂದೆ. ವಿಕ್ರಮ, ಪರಮಾತ್ಮ, ನೀನು ಕೇಳಿದ ವರವನ್ನು ನಾನು ಕೊಟ್ಟಿರುವೆನು. ಇನ್ನು ಮುಂದೆ ನೀನು ನಗರಕ್ಕೆ ಹೋಗಿ ನಿನ್ನ ಮಡದಿಯರೊಂದಿಗೆ ಸುಖ ಸಂತೋಷದಿಂದ ರಾಜ್ಯಭಾರವನ್ನು ಮಾಡು. ನಿನ್ನ ಕೀರ್ತಿಯು ಈ ಕಲಿಯುಗದಲ್ಲಿ ಅಜರಾಮರವಾಗಿ ಉಳಿಯಲಿ. ಶನಿದೇವರ ಪಾದವೇ ಗತಿ ಗೋವಿಂದ ಗೋವಿಂದ. ಶನಿದೇವರ ಪಾದವೇ ಗತಿ ಗೋವಿಂದ ಗೋವಿಂದ. ಶನಿದೇವರ ಪಾದವೇ ಗತಿ ಗೋವಿಂದ ಗೋವಿಂದ. ಈತನಿಗೆ ತಸ್ಕರರಾಗಿದ್ದರು. ಇವರು ಯಾರಾಗಿರಬಹುದು? ಮಹಾತ್ಮರೇ, ತಾವು ಯಾರು? ಅಮ್ಮ ಪದ್ಮಾವತಿ, ಕರಾಚರಣವನ್ನು ತರಿಸಿ ಕಳೆದುಕೊಂಡಿದ್ದ ತಸ್ಕರನೇ ನಾನು. ಕೈ ಕಾಲು ಬಂದ ಬಗೆಗೆ ಪರಮಾತ್ಮ. ಆ ಶನಿದೇವರ ಮಹಾಯಿಂದ ಕೃಪಾ ಕಟಾಕ್ಷದಿಂದ ಹೋಗಿದ್ದ ಕೈಕಾಲುಗಳು ಬಂದಿರುವು. ಹಾಗಾದ್ರೆ ನೀವು ನನ್ನನ್ನು ಲಗ್ನ ಮಾಡಿಕೊಳ್ಳಲ್ಲ? ಛೇ, ಯಾರನ್ನ? ನನ್ನನ್ನ? ನಾನು ನಿಮ್ಮನ್ನು ಲಗ್ನವಾಗುವುದಿಲ್ಲ. ಏಕೆಂದರೆ ಪರಸ್ತ್ರೀಯನ್ನು ಕಂಡರೆ ಮಾತ್ರೋಪಾದಿಯಲ್ಲಿ ಭಾವಿಸಿರುವೆನು. ಆದ್ದರಿಂದ ನಿಮ್ಮನ್ನು ಲಗ್ನವಾಗುವುದಿಲ್ಲ. ನೀವು ಲಗ್ನ ಮಾಡಿಕೊಳ್ಳದಿದ್ದರೆ ನಾನಿಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳ. ಏನಿದು ಪ್ರಾಣತ್ಯಾಗ? ನೀನು ಪ್ರಾಣತ್ಯಾಗ ಮಾಡಿಕೊಂಡರೆ ನನಗೆ ಶ್ರೀದೋಷವು ಲಭಿಸುವುದಿಲ್ಲವೇ? ಪದ್ಮಾವತಿ, ಲಗ್ನಕ್ಕೆ ಸಿದ್ಧಪಡಿಸು. ನಿಮ್ಮ ತಂದೆಯ ಅಪ್ಪಣೆ ಆದರೆ ನಾನು ಲಗ್ನವಾಗುವೆನು. ಅಪ್ಪಾಜಿಯವರಿಗೆ ನಮಸ್ಕರಿಸರು. ಮಗಳೇ, ನಿನಗೆ ಕಲ್ಯಾಣ ಮಸ್ತು. ತಂದೆ, ಈ ಮಹಾತ್ಮರಿಗೆ ಕೊಟ್ಟು ನಾನು ಲಗ್ನ ಮಾಡಿಕೊಳ್ಳಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳಬೇಕು. ಸ್ವಾಮಿ, ತಾವು ಯಾರು? ಚಂದ್ರಸೇನ ಮಹಾರಾಜರೇ, ಕರಾಚರಣವನ್ನು ಕಡಿದು ಹಾಕಿದ್ದ ತಸ್ಕರನೇ ನಾನು. ಮಹಾತ್ಮರೇ, ನಿಮಗೆ ಕೈಕಾಲುಗಳು ಬಂದ ಬಗೆಯಾದರೂ ಹೇಗೆ? ಆ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಶನಿದೇವರ ಬಾಯಿಯಿಂದ ಹೋಗಿದ್ದ ಕೈಕಾಲುಗಳು ಪುನಃ ಬಂದಿರುವು. ಏನು? ಚಿತ್ರಪಟದಲ್ಲಿ ಬರೆದಿರುವ ಅಂಶ ಪಕ್ಷಿಯು ಜೀವದಿಂದ ಬಂದು ಮುತ್ತಿನ ಹಾರವನ್ನು ನುಂಗಿದ ಕಥೆಯು ನಾನು ನಂಬುವುದಾದರೂ ಹೇಗೆ? ನೀವು ನಿರಪರಾಧಿಗಳೊಂದು ನಂಬುವ ಬಗೆಯಾದರೂ ಹೇಗೆ? ಸರ್ವರು ಹಾಗಾದರೆ ಅಲ್ಲಿಗೆ ಹೋಗೋಣ, ನಡೆಯಿರಿ.
ನಡೀರಿ ಹೋಗೋಣ. ಎಲ್ಲರೂ ಚಂದ್ರಸೇನ ಮಹಾರಾಜರಿಗೆ ನಮಸ್ಕರಿಸುವೆನು. ಸೆಟ್ಟರೆ, ನಿಮಗೆ ಮಂಗಳವಾಗಲಿ. ಚಂದ್ರಸೇನ ಮಹಾರಾಜರೇ, ಸರ್ವರು ಆ ಪರಮಾತ್ಮನನ್ನು ಧ್ಯಾನಿಸೋಣ. ನಂದಿವಾಹನ ನೀಲಕಂಠ ಹೊರೆಯು ಶಂಭೋ ಶಂಕರ. ನಂದಿವಾಹನ ನೀಲಕಂಠ ಹೊರೆಯು ಶಂಭೋ ಶಂಕರ. ನಾನು ಧರೆಗೆ ಬಂದೆ, ಕರುಣೆಯಿಂದ ಕಾಯು ತಂದೆ. ನಾನು ಧರೆಗೆ ಬಂದೆ, ಕರುಣೆಯಿಂದ ಕಾಯು ತಂದೆ. ಸಮರ್ಥನ ನೀಲಕಂಠ ಹೊರೆಯು ಶಂಭೋ ಶಂಕರ. ವಾಹನ ನೀಲಕಂಠ ಹೊರೆಯು ಶಂಭೋ ಶಂಕರ. ಮುತ್ತಿನಾರ ಬಿಡಪ್ಪ. ಚಂದ್ರಸೇನ ಮಹಾರಾಜರೇ, ಮಹಾತ್ಮರೇ, ಇದು ತೆಗೆದುಕೊಳ್ಳಿ ಈ ಮುತ್ತಿನ ಹಾರವನ್ನು. ಸ್ವಾಮಿ, ತಾವು ಯಾರು? ತಮ್ಮ ಪಟ್ಟಣ ಯಾವುದು? ಚಂದ್ರಸೇನ ಮಹಾರಾಜರೇ, ನನ್ನ ಪಟ್ಟಣವು ಉಜ್ಜಯಿನಿ ನಗರ. ನನ್ನ ಹೆಸರು ವಿಕ್ರಮರಾಜನೆಂದು. ಏನು? ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜರೇ? ಹೌದು ಚಂದ್ರಸೇನ ಮಹಾರಾಜರೇ. ವಿಕ್ರಮರಾಜರೇ, ಅರಿಯದ ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ತಮ್ಮಲ್ಲಿ ವಿನಯದಿಂದ ಬೇಡಿಕೊಳ್ಳುವೆನು. ಚಂದ್ರಸೇನ ಮಹಾರಾಜರೇ, ಇದು ನಿಮ್ಮಿಂದ ಆದ ತಪ್ಪಲ್ಲ. ಎಲ್ಲವೂ ಆ ಶನಿಮಹಾಯುಧ ಉಂಟಾದ ಅನಾಹುತಗಳು. ತಂದೆ, ಮಗಳೇ, ಮಹಾತ್ಮರಿಗೆ ಕೊಟ್ಟು ನನ್ನ ಲಗ್ನ ಮಾಡಿ ತಂದೆಯವರೇ. ವಿಕ್ರಮರಾಜರೇ, ನನ್ನ ಮಗಳಾದ ಪದ್ಮಾವತಿಯನ್ನು ವಿವಾಹವಾಗಲೇಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆನು. ಚಂದ್ರಸೇನ ಮಹಾರಾಜರೇ, ಲಗ್ನಕ್ಕೆ ಸಿದ್ಧಪಡಿಸಿ. ಚಂದ್ರಸೇನ ಮಹಾರಾಜರೇ, ಈ ನನ್ನ ಮುದ್ದಿನ ಮಗಳನ್ನು ಆ ಮಹಾತ್ಮರಿಗೆ ಕೊಟ್ಟು ಮದುವೆ ಮಾಡಿಸಬೇಕೆಂದಿರುವೆನು. ಛೇ, ಯಾರನ್ನ? ನನ್ನ ಮಗಳನ್ನು. ಆಕೆಯನ್ನು ಖಂಡಿತವಾಗಿಯೂ ನಾನು ಲಗ್ನವಾಗುವುದಿಲ್ಲ. ಏಕೆಂದರೆ ಆಕೆಯಿಂದ ಹೋಗಿದ್ದ ಕೈಕಾಲುಗಳು ಈಗ ತಾನೇ ಬಂದಿರುವವು. ಆದ್ದರಿಂದ ಆಕೆಯನ್ನು ಲಗ್ನವಾಗುವುದಿಲ್ಲ. ವಿವಾಹವಾಗಲೇಬೇಕು. ಏನು? ಅಶರೀರವಾಣಿಯು ಪದ್ಮಾವತಿಯನ್ನು ವಿವಾಹವಾದ ಮೇಲೆ ಹಾಲೋಲಿಕೆಯನ್ನು ವಿವಾಹ ಆಗಬೇಕೆಂದು ಹೇಳುತ್ತಿರುವುದು. ಚಂದ್ರಸೇನ ಮಹಾರಾಜರು ಲಗ್ನಕ್ಕೆ ಸಿದ್ಧಪಡಿಸಿ. ಯಾರಲ್ಲಿ? ಪುರೋಹಿತರನ್ನು ಬರಮಾಡಿರಿ. ಎನ್ನಯ್ಯ ಸತಿಗೆ ಮಾಂಗಲ್ಯ ಧರಿಸಿದೆನು. ಎನ್ನಯ್ಯ ಸತಿಗೆ ಮಾಂಗಲ್ಯ ಧರಿಸಿದೆನು. ಕೋಮಲಗಿಯರನ್ನು ಪ್ರೇಮದಿ ವರಿಸಿದೆನು. ಕೋಮಲಗಿಯರನ್ನು ಪ್ರೇಮದಿ ವರಿಸಿ ಮಾಂಗಲ್ಯ ಧರಿಸಿದೆನು. ಎನ್ನಯ್ಯ ಸತಿಗೆ ಮಾಂಗಲ್ಯ ಧರಿಸಿದೆನು. ಬಾರೇ ಬಾರೇ ಆನಂದದಿ ಬಾರೇ ಬಾರೇ ಆನಂದದಿ ನಲಿವನ. ಬಾರೇ ಬಾರೇ
ಸ್ವಾಮಿ ಪ್ರಿಯಾ ನಾನು ನಿಲ್ಸಾರೇನೋ ನನ್ನೆಲ್ಲ ರಾಗ ನೀನೆಂದು ಮನವು ಹೇಳಿದೆಯೇ ರಾಗದಲ್ಲಿ ಅನುರಾಗದಲ್ಲಿ ಮಾಡೋಣ ಬಾರ ಜೀವನದ ಸುಖ ಸವಿಯೋಣ ಬಾರ ಪ್ರಿಯಾ ಜೀವನದ ಸುಖ ಸವಿಯೋಣ ಬಾರ ಬಾರೋ ಬಾ ಪ್ರಿಯ ಆನಂದದಲ್ಲಿ ನಾವು ಬಾರೋ ಬಾ ಪ್ರಿಯ ಬಾರೋ ಬಾ ಪ್ರಿಯ ಬಾರೋ ಬಾ ಪ್ರಿಯ ವರವ ಕರುಣಿಸಮ್ಮ. ಕರಮುಗಿದು ಬೇಡುವೆವು, ಸ್ಥಿರವಾಗಿ ನಮಿಸುವೆವು. ಕರಮುಗಿದು ಬೇಡುವೆವು, ಸ್ಥಿರವಾಗಿ ನಮಿಸುವೆವು. ವರವನ್ನು ಕರುಣಿಸು ಶರಣಾರ ತಾರೆ. ವರವನ್ನು ಕರುಣಿಸು ಶರಣಾರ ತಾರೆ. ಭಾರತ ಮಾತೆ ಪಾರಮ್ಮ ವಿಮಲತೆ ಸಾರಿದ್ದೇವೆ ನಾವು ವರ ಕರುಣಿಸಮ್ಮ. ನಗರದಲ್ಲಿ